ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರ್ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸ್ನೇಹ ಬರ್ಡೇ ಪಾರ್ಟಿಗೆ ರಾಮ್ ಬಂದಿರ್ತಾರೆ, ಅವರಮ್ಮ ಪೂರ್ವಿ ಎಲ್ಲರೂ ಕೂಡ ಬಂದಿರ್ತಾರೆ. ಅಲ್ಲಿಗೆ ಸ್ನೇಹ ಹಳೆ ಫ್ರೆಂಡು ನವೀದ್ ಕೂಡ ಬಂದಿರ್ತಾನೆ. ಹಾಯ್ ರಾಮ್ ಅಂತ ಕೇಳ್ತಾರೆ. ನೀವು ಯಾರು ನನಗೆ ಗೊತ್ತಾಗಲಿಲ್ಲ ಅಂತ ಕೇಳ್ತಾನೆ. ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ, ಬಟ್ ನೀವು ಯಾರು ಅಂತ ನನಗೆ ತುಂಬ ಚೆನ್ನಾಗೇ ಗೊತ್ತು ಅಂತ ಹೇಳ್ತಾರೆ. ನಾನು ಸ್ನೇಹ ಫ್ರೆಂಡು ನಮಿತ್ ಅಂತ ಹೇಳ್ತಾರೆ. ಹೌದಾ, ಓಕೆ. ನೀವು ತುಂಬ ದೊಡ್ಡ ಸರ್ಜನ್ ಡಾಕ್ಟರಲ್ಲ, ಹಾಗಾಗಿ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಬಿಡಿ ಅಂತ ಹೇಳ್ತಿರ್ತಾರೆ. ನೀವು ಯಾರು, ನಾನು ಯಾರು ಅಂತ ಹೇಳೇ ಇಲ್ವಾ ಸ್ನೇಹ ನಿಮಗೆ ಅಂತ ಹೇಳ್ತಿರ್ತಾರೆ. ಓ ಇಲ್ವಲ್ಲ, ಯಾರು ಅಂತ ಹೇಳೇ ಇಲ್ಲ, ಇವರು ನನ್ನ ಫ್ರೆಂಡು ಅಂತ ಹೇಳ್ತಾರೆ. ಹೌದಾ, ನೈಸ್ ಟು ಮೀಟ್ ಯು ಅಂತ ಇನ್ನೊಂದು ಕಡೆ ಮಾತಾಡ್ತಿರ್ಬೇಕಾರೆ ಹಾಗೆ ಅವ್ರ ತಂದೆ, ಸ್ನೇಹ ಅವ್ರ ತಂದೆ, ಹಾಂ ಬನ್ನಿ ಬನ್ನಿ ಆ ಕಡೆ ಹೋಗೋಣ ಮಾತಾಡೋಣ ಅಂತ ಹೇಳ್ತಾರೆ. ಆಗ ಸ್ವಲ್ಪ ರಾಮ್ಗೆ ಡೌಟ್ ಆಗುತ್ತೆ. ಸ್ನೇಹ ಯಾರಿದು ಇಷ್ಟೊಂದು ಪರಿಚಯ ಇರೋ ಥರ ಇದೆಯಲ್ಲ, ಯಾರು ಅಂತ ನನಗೆ ಹೇಳೇ ಇಲ್ಲ ನೀವು ಅಂತ ಹೇಳ್ತಾರೆ. ರಾಮ್ ಇವ್ರು ನನ್ನ ಫ್ರೆಂಡು, ಕ್ಲಾಸ್ ಫ್ರೆಂಡು ಅಂತ ಹೇಳ್ತಾನೆ. ಒಂದು ಕಡೆ ಸೈಡಿಗೆ ಕರ್ಕೊಂಡೋಗ್ಬಿಟ್ಟು ಸ್ನೇಹ ಅವ್ರ ತಂದೆ ಅವನಿಗೆ ವಾರ್ನ್ ಮಾಡ್ತಿದ್ದೆ. ನಿನ್ಗೆ ಎಷ್ಟು ಧೈರ್ಯ, ಅದು ಸ್ನೇಹ ಇರಬೇಕಾದ್ರೆ, ಅದು ರಾಮ್ ಇರ್ಬೇಕಾದ್ರೆ ಬರ್ಡೇ ಪಾರ್ಟಿಗೆ ಬಂದಿದ್ದಿಲ್ಲ. ಹಾಂ, ಪಾರ್ಟಿಗೆ ಬಂದರೆ ತಾನೇ ನಮ್ಮ ಕೆಲಸ ನಮ್ಗೆ ಆಗೋದು, ಹಾಗಾಗಿ ಇಲ್ಲಿಗೆ ಬಂದೆ. ಒಂಟಿಯಾಗಿ ಸಿಕ್ಬಿಟ್ರೆ ನೀವು ನನ್ನನ್ನು ಬಿಟ್ಬಿಡ್ತೀರಾ, ಅಲ್ಲೇ ನನ್ನ ಲಾಕ್ ಮಾಡಿಬಿಡ್ತೀರಾ ಅಂತ ಹೇಳ್ತಾರೆ. ಸುಮ್ಮನೆ ನಾನು ನಿಮ್ಮ ಹತ್ರ ಬರಲ್ಲ ಅಂತ ಗೊತ್ತು ತಾನೆ, ದುಡ್ಡು ಖಾಲಿ ಆದಾಗಲೇ ತಾನೆ ನಾನು ನಿಮ್ಮ ಹತ್ರ ಎಲ್ಲ ಬರೋದು, ನೀವು ಅರ್ಥ ಮಾಡ್ಕೊಪ. ಆಗಲೇ ನಿಮಗೆ ಕೈ ತುಂಬ ಕೊಟ್ಟಿದೆ ತಾನೆ, ಅದೆಲ್ಲ ಖಾಲಿ ಆಯಿತು ಅಮ್ಮ, ಈಗ ಮತ್ತೆ ಬೇಕಾಗಿದೆ, ಅದಕ್ಕೋಸ್ಕರ ಬಂದಿದ್ದೀನಿ. ಅಮೌಂಟ್ನ ಕೊಟ್ಟರೆ ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳ್ತಾರೆ. ಹೇಯ್, ನಾನು ಕೊಡಲ್ಲ ಕಣೋ, ಎಷ್ಟು ಸಲ ಕೊಡ್ತಾರೋ ನಿನಗೆ, ಆವಾಗಲೇ ಕೊಟ್ಟಿಲ್ವಾ? ನನಗೀಗ ಅಮೌಂಟ್ ಬೇಕೇ ಬೇಕು, ಇಲ್ಲಿಗೆ ಥರ ಕೇಳು, ನನ್ನ ಹತ್ರ ಕ್ಯಾಶ್ ಇಲ್ಲ, ನನಗೆ ಕ್ಯಾಶ್ ಬೇಕೇ ಬೇಕು, ನಿನ್ನ ಪಿ ಎಗೆ ಫೋನ್ ಮಾಡು ಥರ ಕೇಳು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ತಾರೆ. ಇಲ್ಲ ಅಂತ ಅಂದರೆ ನೀನೀಗ ನಾನು ಕೇಳಿದಷ್ಟು ಅಮೌಂಟ್ ಕೊಡಲಿಲ್ಲ ಅಂತಂದರೆ ನಾನು ಮತ್ತೆ ಹೋಗಿ ನನ್ನ ಪರಿಚಯನ ಮಾಡಿಕೊಡ್ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. 10 ಲಕ್ಷನ ಕೇಳ್ತಾನೆ, 10 ಲಕ್ಷ ಇಲ್ಲ ಅಂತ ಹೇಳ್ತಾನೆ. ಹೌದಾ, ಹಾಗಾದರೆ ಒಂದು ನಿಮಿಷ ನಾನು ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಮತ್ತೆ ಬರ್ತಾನೆ. ಹಾಯ್ ರಾಮ್ ರಾಮ್ ಅಂತ ಹೇಳ್ತಿರ್ತಾರೆ. ಹಾಂ ಹೇಳಿ, ಯಾಕೆ ಹೋಗ್ತಾ ಇದ್ದೀರಾ ನೀವು ಅಂತ ಕೇಳ್ತಾರೆ. ನಾನು ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಏನು ವಿಷಯ ಅಂತ ಹೇಳ್ತಾರೆ. ನನ್ನ ಸ್ನೇಹ ಬಗ್ಗೆ, ರಿಲೇಷನ್ಶಿಪ್ ಬಗ್ಗೆ ಹೇಳಬೇಕಿತ್ತು ನಿಮಗೆ. ಸ್ನೇಹ ನನಗೆ ಪ್ರಾಮಿಸ್ ಮಾಡಿದ್ಲು, ಅದ್ರ ಬಗ್ಗೆ ಹೇಳಬೇಕಿತ್ತು. ಪ್ರಾಮಿಸ್ಸಾ? ಏನು ಪ್ರಾಮಿಸು, ಏನು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಕೇಳ್ತಾರೆ. ನಿಮ್ಗೆ ನಿಜವಾಗ್ಲೂ ಗೊತ್ತಿಲ್ವಾ ಸ್ನೇಹ, ನೀನು ಯಾಕೆ ಹೇಳಿಲ್ವಾ ಪ್ರಾಮಿಸ್ ಬಗ್ಗೆ, ನಮ್ಮ ಬಗ್ಗೆ, ನಿನ್ನ ಬಗ್ಗೆ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಸ್ನೇಹಗೆ ಒಳಗೆ ತುಂಬ ಭಯ ಆಗ್ತಿರ್ತೀವಿ. ಇವಾಗ ಬೇಡ ಬಿಡಿ ನವೀತ್ ಅಂತ ಹೇಳ್ತಿರ್ತಾರೆ. ಇಲ್ಲ ನಾನು ಹೇಳಲೇಬೇಕು ಅದನ್ನು ರಾಮ್ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ರಾಮ್ ಅವ್ರ ತಂದೆ, ಅಂಕಲ್ ಕೇಳ್ತಾ ಇದ್ದಾರೆ, ಏನದು ಪ್ರಾಮಿಸ್ ಅಂತ, ನಾನು ಹೇಳ್ಬಿಟ್ಲಾ ರಾಮ್ಗೆ ಅಂತ ಹೇಳ್ತಾರೆ. ಬೇಡ ಹ್ಞೂ ಆಯ್ತು ಅಂತ ಹಾಗೆ ಸಿಗ್ನಲ್ ಕೊಡ್ತಾರೆ. ಆಯಿತು, 10 ಲಕ್ಷ ಕೊಡ್ತೀನಿ ನಿನಗೆ ಅಂತ ಹೇಳಿಬಿಟ್ಟು. ಏನಿದು, ಅದು ಏನು ಹೇಳ್ತಿದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಏನೂ ಇಲ್ಲ, ನಮ್ಮ ರಿಲೇಷನಲ್ಲಿ ಒಬ್ಬರು ಸರ್ಜರಿನ ಮಾಡಿಸ್ಬೇಕು. ಸೊ ನೀವು ಫೇಮಸ್ ಡಾಕ್ಟರ್ ಅಲ್ವಾ, ಸೊ ಹಾಗಾಗಿ ನಾನು ನಿಮ್ಮ ಹತ್ರನೇ ಮಾಡಿಸ್ಬೇಕು ಅಂತ ಅಪಾಯಿಂಟ್ಮೆಂಟ್ ಕೇಳಿದೆ ಸ್ನೇಹಗೆ. ಬಟ್ ಸ್ನೇಹ ಅದನ್ನು ಮರ್ತುಬಿಟ್ಟಿದ್ದು. ಸ್ನೇಹ ಯಾಕೆ ಹೇಳಿಲ್ಲ ನೀನು ನನ್ನ ಹತ್ರ ಅಂತ ಹೇಳ್ತಾರೆ. ಮರ್ತುಬಿಟ್ಟಿದೆ. ನಮ್ಮ ಬಗ್ಗೆ ಆದರೆ ಸ್ವಲ್ಪ ಸ್ನೇಹ ಮರ್ತುಬಿಡ್ತಾಳೆ ರಾಮ್, ಅದಕ್ಕೋಸ್ಕರ ನೀವೇ ಬೇಕು ಅಂತ ಹೇಳಿಬಿಟ್ಟು ನಿಮ್ಮನ್ನು ಅಪಾಯಿಂಟ್ ಮಾಡ್ಕೊಳ್ಳೋಣ, ನಿಮ್ಮ ಅಪಾಯಿಂಟ್ಮೆಂಟ್ ಕೇಳೋಣ ಅಂತ ಬಂದಿದೆ ಅಷ್ಟೇ. ಸರಿ ಆಯಿತು, ನೀವು ಕ್ಲಿನಿಕ್ಕಿಗೆ ಕರ್ಕೊಬನ್ನಿ ಸರ್ ಅಂತ ಹೇಳಿಬಿಟ್ಟು, ಸರಿ ಬಾಯ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟಾಗ್ತಾನೆ ನಮಿತ್ತು. ಬಟ್ ಸ್ನೇಹಗೆ ತುಂಬಾ ಒಂಥರ ಮುಜುಗರ ಅನಿಸುತ್ತೆ. ಬನ್ನಿ ಅಂತ ಹೇಳಿಬಿಟ್ಟು ಸ್ನೇಹ ಅವ್ರ ತಂದೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಏನಿದು ರಾಮ್ ಬರಲೇ ಇಲ್ವಲ್ಲ ಅಂತ ಇನ್ನೊಂದು ಕಡೆ ಪ್ರೇಮ ವೆಯ್ಟ್ ಮಾಡ್ತಾ ಇರ್ತಾಳೆ. ಆಗ ರಾಣಿ, ಅಕ್ಕ ನೀವು ಬನ್ನಿ ಊಟ ಮಾಡಿ. ಇಲ್ಲ, ನಾನು ರಾಮ್ ಬಂದಮೇಲೆ ಊಟ ಮಾಡ್ತೀನಿ, ಅವರು ಹೋಗಿರೋದು ಬರ್ಡೇ ಪಾರ್ಟಿಗೆ, ಅಲ್ಲಿ ಊಟ ಮಾಡ್ಕೊಂಡು ಬರ್ತಾರೆ. ಇಲ್ಲ, ನಾನು ಬರೋವರೆಗೂ ಕಾಯ್ತೀನಿ. ಪಾಪ ಪ್ರೇಮ ಅಕ್ಕಂಗೆ ರಾಮ್ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅಂತ ಅನ್ಕೋತಾ ಇರ್ತಾಳೆ. ಹಾಗೆ ಮನಸ್ಸಲ್ಲಿ ರಾಣಿ. ಇನ್ನೊಂದು ಕಡೆ ಎಷ್ಟು ತುಂಬ ಚೆನ್ನಾಗಿದೆ ಅಲ್ವಾ ಪೂರ್ವಿ, ಸಖತ್ತಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಿರ್ತಾರೆ ಮಹೇಶ್ವರಿ. ಹೌದು ಅಮ್ಮ, ಇಲ್ಲಂತೂ ಫುಡ್ಡೂಸು ಎಲ್ಲ ಅರೇಂಜ್ಮೆಂಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಸ್ನೇಹ ಬರ್ತಾಳೆ. ಆಂಟಿ ಅಂತ, ಏನು ಚೆನ್ನಾಗಿದೆಯಾ, ನಾನು ನಿಮ್ಗೊಂದು ಸರ್ಪ್ರೈಸ್ ಕೊಡ್ತಿದ್ದೀನಿ, ನೀವು ನಮ್ಮ ಅತ್ತೆ, ನೀವು ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತೀರಾ ಏನೇ ಆದ್ರೂ, ಹಾಗಾಗಿ ಈ ಸೊಸೆ ನಿಮಗೆ ಒಂದು ಚಿಕ್ಕ ಗಿಫ್ಟ್ ಕೊಡ್ತಿದ್ದೀರಿ, ಏನು ಇಷ್ಟು ದೊಡ್ಡ ಡೈಮಂಡ್ ಗಿಫ್ಟ್ ಕೊಡ್ತಿದ್ಯಲ್ಲಮ್ಮ ಅಂತ ಹೇಳ್ತಾರೆ. ಹೌದಂಟಿ, ನೀವು ಖುಷಿಯಾಗಿರಬೇಕು, ಅದೇ ನನಗೆ ಇಷ್ಟ. ಬಟ್ ರಾಮ್ಗೆ ಇದನ್ನು ಹೇಳಿಬಿಡಿ, ನಾನು ಕೊಟ್ಟಿರೋದನ್ನು ಗುಟ್ಟಾಗೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಪೂರ್ವಿ, ನನಗೇನು ಇಲ್ವಾ, ನಿಂಗೆ ಏನು ಬೇಕು ಕೇಳು ಪೂರ್ವಿ, ಕೊಡ್ತೀನಿ. ಇಲ್ಲ ಅದಕ್ಕೆ ನೀವು ನಮ್ಮ ಅಣ್ಣನ ಹೆಂಡತಿಯಾಗಿ ಬನ್ನಿ ಅಷ್ಟೇ ಸಾಕು
ಅವಾಗ ನಾನು ಏನು ಬೇಕಿಲ್ಲ ತೊಗೋತೀನಿ ಅಂತ ಹೇಳ್ತಾರೆ. ಹೌದು ಪೂರ್ವಿ, ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಂಟಿ ಸ್ವಲ್ಪ ಹೊತ್ತು ನನ್ನ ಜೊತೆ ಇರಕ್ಕೆ ಕೇಳ್ತೀರಾ ರಾಮ್ನ ಅಂತ ಹೇಳ್ತಾರೆ. ಆಯ್ತಮ್ಮ ಹೇಳ್ತೀನಿ ಅಂತ ಹೇಳ್ತಾರೆ. ಹಾಂ ಅಮ್ಮ ಬನ್ನಿ, ಲೇಟಾಯಿತು ಹೋಗೋಣ ಅಂತ ಕರೀತಾರೆ. ಲೇಟ್ ಆಯಿತಾ? ಏನಿಲ್ಲ, ನೀನು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬಾ, ಇವತ್ತು ಪೂರ್ವಿ ಸ್ನೇಹ ಬರ್ಡೇ ಅಲ್ವಾ, ಹಾಗಾಗಿ ನಾವು ಡ್ರೈವರ್ ಜೊತೆ ಹೋಗಿರ್ತೀವಿ. ಇಲ್ಲ ಅಮ್ಮ, ಟೈಮ್ ಆಯಿತು, ನೀವಿಬ್ಬರೇ ಪರವಾಗಿಲ್ಲ, ನೀನು ಅವ್ರ ಜೊತೆ ಇದ್ಬಿಟ್ಟು ಬಾ ಅಂತ ಹೇಳ್ತಾರೆ. ಆಗ ಈ ಕೆಲಸ ಅವಾಗಲೇ ಮಾಡಿದರೆ ಅಂತ ಹೇಳ್ತಾರೆ ನಮಿತು. ನೋಟ್ ಕರೆಕ್ಟಾಗೇ ಇದೆ ಅನಿಸುತ್ತೆ, ತುಂಬ ಥ್ಯಾಂಕ್ ಯು, ಇನ್ನೊಂದು ಸಲ ಬರೋಂಗಿಲ್ಲ, ಇದೇ ಲಾಸ್ಟ್, ಗೊತ್ತಾಯ್ತಾ? ಆಯ್ತು ಬಿಡಿ, ಇನ್ನೊಂದು ಸಲ ಬರೋಲ್ಲ. ನೀನು ಹೀಗೆ ನಿನ್ನ ಬಿಟ್ಟರೆ ಸರಿ ಆಗಲ್ಲ, ನಿನಗೊಂದು ಗತಿ ಕಾಣಿಸ್ಬೇಕು, ನೀನು ಎಲ್ಲಿ ಹೋಯ್ತೀಯಾ, ಏನು ಮಾಡ್ತೀಯ ಅನ್ನೋದನ್ನು ಫುಲ್ ನನಗೆ ಅಪ್ಡೇಟ್ ಕೊಡಿ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಪ್ರೇಮ ಬರಲೇ ಇಲ್ವಲ್ಲ ಇಷ್ಟೊತ್ತಾದರೂ ಮನೆಗೆ ಅಂತ ಹೇಳಿಬಿಟ್ಟು ಕಾಯ್ತಾನೆ ಇರ್ತಾಳೆ. ಆಗ ಅದೇ ಟೈಮ್ಗೆ ಮಹೇಶ್ವರಿಯಾಗಿ ಪೂರ್ವಿ ಇಬ್ಬರು ಕೂಡ ಬರ್ತಾರೆ. ಏನೇ ನಿಂತ್ಕೊ, ಏನು ರಾಮ್ನ ಕಾಯ್ತಿದ್ಯಾ? ಅವನು ಇವತ್ತು ಬರೋಲ್ಲ, ಅವನು ಮದುವೆ ಆಗೋ ಹುಡುಗಿ ಅವ್ರ ಮನೆಗೆ ಹೋಗಿದ್ದಾನೆ ಅವ್ಳ ಬರ್ಡೇ ಪಾರ್ಟಿಗೆ, ಅವಳು ಬರೋಲ್ಲ, ನೀನು ಹೋಗ್ಬಿಟ್ಟು ಈ ಡ್ರಾಮಾ ಎಲ್ಲ ನಿಲ್ಲಿಸಿ ಹೋಗಿ ಹೋಗು ಅಂತ ಹೇಳ್ಬಿಟ್ಟು ಹೊರಟೋಗ್ತೀನಿ. ಏನು ಹೇಳಿದ್ರು ಅವರು, ನನಗೆ ಅರ್ಥನೇ ಆಗಲಿಲ್ವಲ್ಲ ಅಂತ ಪ್ರೇಮ ಅನ್ಕೋತಿರ್ತಾರೆ. ಪ್ರೇಮ ಒಂದು ಸಲ ಕಾಲ್ ಮಾಡೋಣ ಅಂತ ಹೇಳಿಬಿಟ್ಟು ರಾಮ್ಗೆ ಕಾಲ್ ಮಾಡ್ತಾರೆ. ರಾಮ್ ಆಲ್ರೆಡಿ ಲೇಟ್ ಆಯಿತು, ಮಳೆ ಬರೋಂಗಿದೆ, ಬೇಗ ಬಾ ರಾಮ್. ಹಾಂ ಹೊರಡ್ತೀನಿ, ಒಂದು 10 ನಿಮಿಷ, ಪಾರ್ಟಿ ಎಲ್ಲ ಮುಗೀತು ಪ್ರೇಮ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಸ್ನೇಹ ಯಾರದು ಫೋನು ಅಂತ ಕೇಳ್ತಾರೆ. ಪ್ರೇಮ ಏನು ಗಂಡ ಹೆಂಡ್ತಿ ಥರ ಆಡ್ತಿದ್ದೀರಾ, ಏನು ಅವಳು ಹೆಂಡ್ತಿ ಥರ ದರ್ಬಾರ್ ಮಾಡ್ತಿದ್ದಾರೆ, ಮರ್ತ್ಬಿಟ್ಯಾ ರಾಮ್ ನೀನು, ಅವಳನ್ನ ಮೋಸದಿಂದ ಮದುವೆ ಆಗಿರೋದು ಅಂತ? ಬಾ ರಾಮ್ ಒಳಗಡೆ ಹೋಗೋಣ, ಮಳೆ ಬರ್ತಿದೆ. ಮಳೆ ಇಲ್ಲ ಪ್ರೇಮ, ನಾನು ಇಲ್ಲಿಂದ ಹೊರಟೋಗ್ತೀನಿ, ಬಾ ರಾಮ್, ಸುಮ್ಮನೆ ನೀನು ಇಷ್ಟೊಂದು ಅಧಿಕಾರ ಚಲಾಯಿಸ್ಬೇಡ, ನನಗೆ ತುಂಬ ಬೇಜಾರಾಗುತ್ತೆ ನೋಡು, ಇವತ್ತು ನನ್ನ ಬರ್ಡೇ, ಸೊ ಹಂಗಾಗಿ ನಾನು ಹೇಳಿದ್ದನ್ನು ನೀನು ಕೇಳಬೇಕು ರಾಮ್, ಇಲ್ಲಾಂದರೆ ನನಗೆ ತುಂಬಾ ಬೇಜಾರಾಗುತ್ತೆ, ಬಾ ಒಳಗಡೆ, ಮಳೆ ಬರ್ತಿದೆ, ಲೆಟ್ಸ್ ಗೋ ಅಂತ ಹೇಳಿಬಿಟ್ಟು ಅಲ್ಲಿಂದ ರೂಮಿಗೆ ಕರ್ಕೊಂಡ್ಬರ್ತೀನಿ. ನೋಡು ಮಳೆಯಿಂದ ಎಂದು ಬಟ್ಟೆ ಎಲ್ಲ ನೆಂದೋಗಿದೆ, ಬಿಚ್ಕೊಳ್ಳು ರಾಮ್ ಅದನ್ನು ಅಂತ ಬಿಚ್ಚಕ್ಕೆ ಬರ್ತಾರೆ. ಸ್ನೇಹ ನಿಂತ್ಕೊ ಅಲ್ಲೇ, ನಾನೇ ಬಿಚ್ಕೊಡ್ತೀನಿ, ಪ್ಲೀಸ್ ರಾಮ್ ಅರ್ಥ ಮಾಡ್ಕೊ, ನಾನು ಬೇರೆ ಡ್ರೆಸ್ನ ಕೊಡ್ತೀನಿ ಚೇಂಜ್ ಮಾಡಿವಂತೆ, ಸೊ ಹಾಗಾಗಿ ನಿನ್ನ ಡ್ರೆಸ್ನ ಬಿಚ್ಕೊಡು ರಾಮ್, ಬಿಚ್ಚು ಅಂತ ಹೇಳ್ತಾಳೆ. ಬಟ್ ರಾಮ್ಗೆ ಅದು ಇಷ್ಟ ಇರಲ್ಲ ಬಿಚ್ಚೋದು ಅಂತ ಬಿಚ್ಚುತ್ತಾ ಇರ್ತಾಳೆ. ಇನ್ನೊಂದು ಕಡೆ ಅವನು ಬ್ಲೇಸರ್ ಒಳಗೆ ಪ್ರೇಮದು ಫೋನ್ ಇರುತ್ತೆ. ಫೋನ್ ಬೇರೆ ಬರ್ತಿದೆ, ಇವು ಮಾಡ್ತಿದ್ದಾಳೆ. ಏನೇ ನನ್ನ ಗಂಡನ ಫೋನ್ ತೊಗೊಂಡು ನೀನೇನೇ ಮಾಡ್ತಿದ್ಯಾ, ಕೊಡೆ ನನ್ನ ಗಂಡ ಫೋನ್. ಅವನು ನನ್ನ ಬಾಯ್ ಫ್ರೆಂಡ್, ಗೊತ್ತಾಯ್ತಾ, ಅವ್ನು ಯಾವತ್ತಿದ್ರೂ ಅವನು ನನ್ನವನೇ ಅಂತ ಹೇಳ್ತಾಳೆ. ನಿನಗೆ ಮಾಡ್ತೀನಿ ತಡಿ ಅಂತ ಹೇಳ್ತಾಳೆ. ತೊಗೊಳ್ಳಿ ರಾಮ್ ಅಂತ ಹೇಳಿಬಿಟ್ಟು ಸ್ನೇಹ ರಾಮ್ ಹತ್ರಕ್ಕೆ ನಿಧಾನವಾಗಿ ಹಾಗೆ ರೊಮ್ಯಾಂಟಿಕ್ಕಾಗಿ ಏನೇನೋ ನೆನೆಸ್ಕೊಂಡು ಬರ್ತಾನೆ. ಒಂದು ಸಾಂಗ್ ಕೂಡ ಬರುತ್ತೆ ಮಧ್ಯದಲ್ಲಿ. ರಾಮ್ ತಲೆಯೆಲ್ಲ ಒರೆಸ್ಕೊತಾ ಇರ್ತಾನೆ. ಸ್ನೇಹ ಬಂದು ನಿಧಾನವಾಗಿ ರಾಮ್ ಅಂತ ಕೇಳಿದಾಗ ತೊಗೊಳ್ಳಿ ಬಟ್ಟೆನ ಅಂತ ಕೊಡ್ತಾಳೆ. ನನ್ನ ಫೋನ್ ಕೋಟಲ್ಲೇ ಇದೆ, ತೊಗೊಂಬರ್ತೀಯ ಅಂತ ಹೇಳ್ತಾಳೆ. ನಾನು ತೊಗೊಂಬರ್ತೀನಿ ಇರು ಅಂತ ಹೇಳ್ತಾಳೆ. ನಿನಗೆ ಚೆನ್ನಾಗಿ ತಿಕ್ಕ ಒರೆಸ್ಬೇಕಣೆ ಅಂತ ಹೇಳಿಬಿಟ್ಟು ಸ್ನೇಹ ರಾಮ್ ಕೋಟು ಬಟ್ಟೆ ಎಲ್ಲ ಹಾಕ್ಕೊಂಡು ಸೆಲ್ಫಿ ತಗೊಂಡು ಪ್ರೇಮಗೆ ಕಳಿಸ್ತಾ ಇರ್ತಾಳೆ. ನೀನಿವತ್ತು ನಮ್ಮ ಇಬ್ಬರನ್ನು ನೋಡಿ ನೀನು ಉರ್ಕೊಂಡು ಸಾಯಿ ಅಂತ ಹೇಳ್ಬಿಟ್ಟು ಸೆಲ್ಫಿನ ಕಳಿಸ್ದಾಗ ಓಪನ್ ಮಾಡಿ ನೋಡ್ತಾಳೆ ಪ್ರೇಮ. ಏನಿದೇನೋ ಬಂತಲ್ಲ ಅಂತ ನೋಡಿದ್ರೆ ರಾಮ್ ಕೋಟು ಬಟ್ಟೆ ಎಲ್ಲ ಹಾಕ್ಕೊಂಡು ಫೋಟೋ ತಗೊಂಡು ನೋಡ್ತಾ ಇರ್ತಾಳೆ. ಹಬ್ಬ ಇಷ್ಟೆಲ್ಲ ನಡೀತಿದೆಯಾ, ಏನೇನೋ ನಡೀತಿದೆ ಅಲ್ಲಿ ಅಂತ ಪ್ರೇಮ ಅನ್ಕೋತಾಳೆ. ನೀನು ಮಾಡ್ತೀನಿ ತಡಿ, ಅಲ್ಲಿಗೆ ಬಂದು ಸರಿಯಾಗಿ ಕೊಟ್ಟರೆ ನೀನು ಬುದ್ಧಿ ಕಲಿತೀಯಾ ಅಂತ ಅನ್ಕೋತಾ ಇರ್ತಾಳೆ. ಬರ್ತೀನಿ ತಡಿಯೇ, ನಿನಗೆ ಮಾಡ್ತೀನಿ ಅಂತಾಳೆ. ಇದಿಷ್ಟು ಇವತ್ತಿನ ಕತೆ. ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.